ತುಂಬ ದಿನಗಳ ನಂತರ ನಮ್ಮ ವಿಕಟ ಕವಿ ಯೋಗರಾಜ್ ಭಟ್ರು ನನ್ನ ಕೈಗೆ ಸಿಕ್ಕವ್ರೆ. ಸೊ ಪಕ್ಕದ ಕೆ ಜಿ ಎಫ್ಗೆ ಹೋಗಿ ಒಂದು ಹಾಡು ಬರೆದಿರಲಿಲ್ಲ, ಆದರೆ ದೂರದ ಮುಂಬೈಗೆ ಹೋಗಿ ಒಂದು ಹಾಡು ಬರೆದು ಬಂದಿದ್ದಾರೆ. ಆ ಹಾಡು ಹೆಚ್ಚು ಕಡಿಮೆ ಇವತ್ತಿನ ಒಂದು ಜನ್ರೇಷನ್ ಏನಿದೆ ಅದನ್ನು ನಿಜವಾಗ್ಲೂ ಸರ್ವನಾಶ ಮಾಡಿಬಿಟ್ಟಿದೆ. ಸೊ ಆ ಸರ್ವನಾಶಕ್ಕೆ ಕಾರಣ ಇವರು ಬರೆದಿರುವಂತಹ ಆ ಒಂದು ಪದಗಳ ಪ್ರಭಾವ. ಸೊ ಆ ಟಾಕ್ಸಿಕ್ನ ತಬಾಹಿ ಬಗ್ಗೆ ಏನು ಹೇಳ್ತಾರೆ ಮೊದಲಿಗೆ ತುಂಬ ದಿನಗಳ ನಂತರ ಅಂತ ಅಂದೆ. ಸೊ ವಿಚಾರಗಳು ಸಾಕಷ್ಟಿವೆ, ಮಾತಾಡ್ತೀನಿ. ಗುರುಗಳೇ, ಈ ಒಂದು ಕಂಗ್ರ್ಯಾಚುಲೇಷನ್ನು ಎರಡು ಇದೆ. ಒಂದು ಸ್ಮಾಲ್ ಗ್ಯಾಪ್ ನಂತರ ಮತ್ತೆ ಯಶೋರ್ ಜೊತೆ ಹೋದ್ರಿ, ತಬಾಹಿ ಸೂಪರ್ ಹಿಟ್ ಆಗಿದೆ. ಮೊದಲಿಗೆ ನಿಮ್ಮ ಮತ್ತೆ ಅವರ ಒಂದು ಸ್ನೇಹದ ಬಗ್ಗೆ ಹೇಳೋದಾದ್ರೆ, ತಬಾಹಿಗೂ ಮೊದಲೇ ಅದು ತುಂಬಾ ದೊಡ್ಡ ಸ್ನೇಹ, ತುಂಬಾ ಹೊತ್ತು ತಗೊಳುತ್ತೆ. ನೀನೇ ಹೇಳ್ದಂಗೆ ಸ್ನೇಹ ಎಲ್ಲಿರುತ್ತೆ ಅಲ್ಲಿ ಕೆಲಸ ಅದ್ಭುತವಾಗಿ ಆಗುತ್ತೆ. ಯಶ್ ಇವತ್ತಿಂದಲ್ಲ, ನಾವು ತನ್ನ ಸ್ಟ್ರಗ್ಲಿಂಗ್ ಡೇಸಿಂದನೂ ಎಂಥ ಶ್ರಮಜೀವಿ ಜೊತೆಗೆ ಸ್ನೇಹಜೀವಿ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಬಂದಂಥ ವ್ಯಕ್ತಿತ್ವ ಅದು. ಇವತ್ತು ಇಲ್ಲಿ ಕನ್ನಡಿಗರಿಗೆ ಸ್ನೇಹಿತನಾಗಿರೋದಲ್ಲದೆ ರಾಷ್ಟ್ರವ್ಯಾಪಿ ಫ್ಯಾನ್ಸಿಗೆ ಸ್ನೇಹಿತನಾಗಿರೋದು. ಇವತ್ತು ರಾಜಸ್ಥಾನಕ್ಕೆ ಹೋಗು, ಬಿಹಾರಕ್ಕೆ ಹೋಗಿ, ಮಧ್ಯಪ್ರದೇಶ, ಬಿಹಾರು, ನೀನು ಅರುಣಾಚಲ ಪ್ರದೇಶಕ್ಕೆ ಹೋದ್ರೂ ಯಾವುದೋ ಒಂದು ಸಲೂನ್ ಮೇಲೆ ರಾಖಿ ಭಾಯ್ ಅಂತ ಇರುತ್ತೆ, ಇನ್ಯಾವುದೋ ಒಂದು ರಸ್ತೆಯಲ್ಲಿ ಅವನನ್ನು ಇಷ್ಟಪಡೋ ಹುಡುಗರು ಒಂದು ಫೋಟೋ ಹಾಕ್ಕೊಂಡಿರೋದು. ಇದೆಲ್ಲ ಸಾಧಾರಣ ಸಾಧನೆ ಅಲ್ಲ. ಹಿ ಫೌಂಡ್ ಹಿಸ್ ಬ್ರ್ಯಾಕೆಟ್ಸ್ ವೆಲ್. ಅಂದರೆ ಒಂದು ಮಾಸ್ ಬ್ರ್ಯಾಕೆಟಲ್ಲಿ ಕೂತ್ಕೊಂಡ್ಬಿಡು, ಆ ಗದ್ದಿಗೆಲೆ ಕೂತ್ಕೊಂಡು ಆಗ ಯಾರೋ ಹೋಗಿ ಯಾವುದೋ ಗದ್ದಿಗೆಲಿ ಯಾವುದೋ ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಡ್ಬೋದು. ಮೇಂಟೈನ್ ಮಾಡೋದಿದೆಯಲ್ಲ, ಚುಚ್ಚುತ್ತಾ ಇರ್ತವೆ ಮುಳ್ಳು, ಬೆಂಕಿ ಕುರ್ಚಿ. ಅದು ಆ ಪಾಪ್ಯುಲಾರಿಟಿನ ಮೇಂಟೈನ್ ಮಾಡೋಂಥ, ಅಷ್ಟು ದೊಡ್ಡ ಸೆಲೆಬ್ರಿಟಿ ಸ್ಟೇಟಸ್ನ ಮೇಂಟೈನ್ ಮಾಡೋಂಥ ಟ್ಯಾಲೆಂಟ್ ಕೂಡ ಇರಬೇಕು. ಇಲ್ಲಾಂದ್ರೆ ಅಷ್ಟು ದೊಡ್ಡ ಕನಸು ಕಾಣಬಾರ್ದು. ಆ ಸ್ನೇಹಕ್ಕೆ ಹುಟ್ಟಿರೋ ಹಾಡಿದ್ದು ತಬಾಹಿ. ಆಮೇಲೆ ತಬಾಹಿ ಅಂದ್ರೆ ಏನು ಅಂತ ತುಂಬ ಜನ ಕೇಳ್ತಾರೆ. ನಿನಗೆ ಅರ್ಥ ಆಗಿರೋದ್ರಿಂದ ನೀನು ಸರ್ವನಾಶ ಅಂತ ಅಂದೆ. ವಿನಾಶ, ಅದು ಸ್ವೀಟ್ ಆದ ವಿನಾಶ. ಒಂದು ಹುಡುಗ ಹುಡುಗಿ ಸೇರ್ಕೊಂಡ್ರೆ ಹಿಂಗೆಲ್ಲ ಆಗ್ಬಿಡ್ತದೆ ಅಂತ. ಶೃಂಗಾರದ ಅಂಗಾರ ಸಿಡಿದೇಳಲು ತಬಾಹಿ, ವಯ್ಯಾರ ವ್ಯಾಮೋಹ ಜೊತೆ ಸೇರಲು ತಬಾಹಿ, ಕೊರೆದ ಉಗುರ ಕವಿತೆ ಮಧುರ ತಬಾಹಿ. ಅಂದ್ರೆ ಒಂದು ಉತ್ತುಂಗ, ಪ್ರೇಮ ಪ್ರಣಯದ ಉತ್ತುಂಗನ ಟ್ರೈ ಮಾಡಿರೋ ಹಾಡೋದು. ಅದನ್ನು ಬರೆಯೋದಕ್ಕೆ ಮುಖ್ಯ ಕಾರಣ, ಅಲ್ಲಿ ಹೋದಾಗ ಮುಂಬೈಗೆ, ಅಲ್ಲಿ ಕನ್ನಡಿಗರದ್ದೇ ಒಂದು ಮಿನಿ ಕರ್ನಾಟಕ ಕಾಣಿಸ್ತು ನನಗೆ. ಯಶ್ ಜೊತೆಗೆ ಅವತ್ತು ಕರ್ನಾಟಕದಿಂದ ಮುದ್ದೆ ಬಂದಿತ್ತು. ಹೌದು, ನನಗೆ ದಿನ ಬರ್ತದೇನೋ ಇದು ಅಂತ. ಇಲ್ಲ, ಇವತ್ತು ನನಗೆ ಭಾಳ ಬೇಕು ಅನ್ಸಿದೆ. ಯಾರೋ ಬರ್ತಾ ಇದ್ರು, ತಗೊಬಂದಿದ್ದಾರೆ. ಸೊ ಮುದ್ದೆ ಬಾರಿಸಿ ಕೂತ್ಕೊಂಡ್ವಿ. ಅಲ್ಲಿ ಒಂದು ಹುಟ್ಟದಬ್ಬ ನಡೀತು, ಕನ್ನಡ ಹುಡುಗಂದು ಯಾರದ್ದು. ಎಲ್ಲವೂ ಕನ್ನಡ ವಾತಾವರಣ, ಕನ್ನಡ. ಇಲ್ಲಿ ಬಂದು ಒಂದು ನ್ಯಾಷನಲ್ ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ದು ಒಂದು ಸಿನಿಮಾ, ಇಲ್ಲೊಂದು ಕರ್ನಾಟಕ. ಅಲ್ಲೆಲ್ಲ ಭಲೆ ಖುಷಿ ಆಗುತ್ತೆ. ಅದೇ ಖುಷಿ ಜನಕ್ಕಾಗ್ತಿರೋದು. ಜನ ಇವಾಗ KGF ಬಂದಾಗ್ಲೂ ಅಥವಾ ಇನ್ನ ಕಾಂತಾರ ಬಂದಾಗ್ಲೂ ಅವರು ಹೆಮ್ಮೆಯಿಂದ ಹೇಳ್ಕೊಂಡ್ರು, ನಮ್ಮ ಕನ್ನಡ ಸಿನಿಮಾ ಒಂದು ಬೇರೆ ಎಲ್ಲ ಕಡೆ ಹೋಗಿ ರಾಜ್ಯಭಾರ ಆಡ್ತಾ ಇದೆ. ನಮ್ದು ನಾವು ನೋಡ್ರ ನಮ್ದು ಕನ್ನಡದ್ದು, ನಮ್ಮೂರು ಹುಡುಗ ಅಂತಾರಲ್ಲ ಹಂಗೆ. ಆ ಹೆಮ್ಮೆನ ನೀನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ನೀನು ಕೆಲಸ ಮಾಡ್ಬೇಕು. ಕೆಲಸ ಮಾಡೋದಿದ್ರೆ ಕನ್ನಡಿಗರು ಯಾರೂ ಹೇಳಲ್ಲ. ನೀನು ಕೆಲಸ ಮಾಡಿದ್ರೇ ನಮ್ಮವನು ಅನ್ನೋದು. ನಮ್ಮೂರ್ನವನೊಬ್ಬ ಹಿಂಗೆಲ್ಲ ಮಾಡ್ತಾ ಇದ್ದಾನೆ, ನಂಗೆ ಪರಿಚಯ, ನಮ್ಮವನು ಅನ್ನೋದು, ಅದು ಎಂಥ ದೊಡ್ಡ ಸಮಾಚಾರ ಗುರೋದು. ಆಮೇಲೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳೋದು ಈಸಿ, ಕೆಲಸ ಮಾಡೋರದ್ದು ಹಾಡೆ ಅಯ್ಯಯ್ಯಪ್ಪ. ಅಲ್ಲಿ ಹಗಲಿಲ್ಲ, ರಾತ್ರಿ ಇಲ್ಲ, ಊಟ ಇಲ್ಲ, ನಿದ್ರೆ ಇಲ್ಲ, ನೆಮ್ಮದಿ ಇದೆ ಬಿಟ್ಟು ಬೇರೆ ಏನೂ ಇಲ್ಲ, ಬರೀ ಕೆಲಸ. ಅಷ್ಟು ರಾಜ್ಯದ ಕವಿಗಳು ಒಂದೇ ಕಡೆ ಸೇರಿರೋದು, ಅದೊಂದು ಬಹಳ ಮಜಾ ಅನ್ನಿಸ್ತು ನನಗೆ. ಇಲ್ಲಿ ಯಾವ್ದು ನೀನೊಂದು ಸಿನಿಮಾ ಮಾಡಿದ್ದೆ ಅಂದರೆ ಬಂದೆ, ಏನೋ ಸತೀಶ್ ಆದರೆ ಹಿಂಗೆ ಸರ್, ಒಂದು ಹುಡುಗ ಹುಡುಗಿ ಬೀಚಲ್ಲಿ ಕೂತಿರ್ತಾರೆ, ಇವರು ಸಂಗೀತ ನಿರ್ದೇಶಕರು ಸರ್, ಏನಾರ ಹೊಡೆಸ್ಕೊಳ್ಳಿ ಅಂದ್ಬಿಡ್ತೀವಿ ನೀವು. ಏಯ್ ಹುಡುಗ ಹುಡುಗಿ ಏನು ಮಾಡ್ತಾರೆ ಅದನ್ನು ಹೇಳಕ್ಕೊಬ್ರು ಬೇಕಲ್ಲಿ ನಿರ್ದೇಶಕರು. ಗೀತು ಮೋಹನ್ ದಾಸ್ ಆವಾಗಲೇ ಇಂಪಾರ್ಟೆಂಟ್ ಆಗೋದು.
ಒಂದು ರೂಮಿಯ ಒಂದು ಕೋಟ್ ಹಾಕ್ಕೊಂಡು ಸಾಂಗ್ ಶುರು ಆಗುತ್ತೆ ಅಂದ್ರೆ ರೂಮಿನ ಓದ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಆ ಕೋಟ್ ಹಾಕಕ್ಕಾಗಲ್ಲ. ಒಂದು ಹುಡುಗ ಹುಡುಗಿ ಬರೀ ಬೀಚಲ್ಲಿ ಕೂರೋದಲ್ಲ, ಅವರ ಪತಿರಾಯರು ಬೀಚಲ್ಲೇನೆ ಒಂದು ವಿಜುವಲ್ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ, ಸಿನಿಮಾಟೋಗ್ರಾಫರ್. ಅವರು ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ವಿಶಾಲ್ ಮಿಶ್ರಾ ಮಹಾನ್ ಸಂಗೀತ ಪಂಡಿತ ಆತ. 5-6 ಭಾಷೆಯಲ್ಲೂ ಅವನ್ನೆಲ್ಲ ಕಲ್ತು, ಆ ಪದಗಳನ್ನ ಕಲ್ತು ಅದನ್ನ ಅನ್ಬೇಕಲ್ಲ ಹೋಗಿ ಮೈಕ್ ಮುಂದೆ, ಅದನ್ನ ಅಪ್ರೂವ್ ಮಾಡೋದಕ್ಕೆ ಬರೆದು ಕೊಡೋದಕ್ಕೆ ಆಯಾ ರಾಜ್ಯದಿಂದ ಎಲ್ಲರೂ ಬಂದಿದ್ದಾರೆ. ಅದು ವಿಶಾಲ್ ಮಿಶ್ರಾ ಆ ವಯಸ್ಸಿಗೆ ಒಬ್ಬ ಮೇಷ್ಟ್ರು. ನಾವೆಲ್ಲ ಪರೀಕ್ಷೆ ಬರೀತಿದ್ವಿ ಅನ್ನೋ ಥರ ಒಬ್ಬೊಬ್ಬರೇ ಆನ್ಸರ್ ಶೀಟ್ ಕೊಡ್ತಾ ಇದ್ವಿ, ಇದನ್ನಾಡು. ಆ ಮಜಾ ನನಗೆ ಬಹಳ ದಿವಸದ ನಂತರ ಸಿಗ್ತು.